ಈಗ ಪ್ರಿಮಿಟಿವ್ ನಾನ್ ಪ್ರಿಮಿಟಿವ್ ಸ್ಟ್ರಕ್ಚರ್ ಡಿಸ್ಕಸ್ ಮಾಡೋಣ. ಮೊದಲೇ ಬರ್ಬಿಟ್ಟಿದ್ದೀನಿ ಏನಕ್ಕಪ್ಪ ಅಂದ್ರೆ ನಿಮಗೆ ಟೈಮ್ ಜಾಸ್ತಿ ತಗೊಳ್ಳೋದು ಬೇಡ. ಇದೆಲ್ಲ ಡೆಫಿನೇಷನ್ಸ್ ಥಿಯರಿ ಬರೀ ತಿಳ್ಕೊಬೇಕು ಅಥವಾ ಬೈಟ್ ಮಾಡಬೇಕು, ಬಿಟ್ರೆ ಬೇರೆ ಆಪ್ಷನ್ಸ್ ಇಲ್ಲ. ಅದರಿಂದ ನಾನು ಡೈರೆಕ್ಟ್ ಬೋರ್ಡ್ ಮೇಲೆ ಬರೆದು ಟ್ರೈ ಮಾಡ್ತಾ ಇದ್ದೀನಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅರ್ಥ ಆಗುತ್ತೆ. ಡೆಫಿನೇಷನ್ ಎಲ್ಲವನ್ನು ಕೇಳಿಸ್ಕೊಳ್ಳಿ. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್, ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಏನು ಎರಡು ಅಂದ್ರೆ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಎರಡು ವಿಧಾನ ಇದೆ. ಒಂದು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಇದೆ, ಇನ್ನೊಂದು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಇದೆ. ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸ್ ಓದಿದ್ವಿ. ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು? ಆರ್ಗನೈಸಿಂಗ್ ದ ಡೇಟಾ, ಆರ್ಗನೈಸ್ ದ ಡೇಟಾ, ದ ಪರ್ಪಸ್ ಆಫ್ ಸ್ಟೋರಿಂಗ್. ಆಯ್ತಾ? ಈ ತರ ಸಿಂಪಲ್ ಡೆಫಿನೇಷನ್ಸ್ ನೀವೇ ಓದ್ಕೊಂಡ್ರೆ ಅಥವಾ ಅರ್ಥ ಮಾಡ್ಕೊಂಡ್ರೆ ನೀವೇ ಸಿಂಪಲ್ ಆಗಿ ಕಲಿಬಹುದು. ಆಯ್ತಾ? ಇಲ್ಲಿ ಎರಡು ವಿಧಾನ ಡೇಟಾ ಸ್ಟ್ರಕ್ಚರ್, ಒಂದು ಪ್ರಿಮಿಟಿವ್ ಒಂದು ನಾನ್ ಪ್ರಿಮಿಟಿವ್. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು? ಡೇಟಾ ಆರ್ ಆಪರೇಟೆಡ್ ಅಂತ ನಾನು ಬರೀರಿ ಅಥವಾ ಎಕ್ಸಿಕ್ಯೂಟೆಡ್ ಅಂತ ನಾನು ಬರೀರಿ, ಎರಡು ಒಂದೇ. ಡೇಟಾ ಆರ್ ಆಪರೇಟೆಡ್ ಎಕ್ಸಿಕ್ಯೂಟೆಡ್ ಬೈ ಮಿಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್ ಡೈರೆಕ್ಟ್ ಆಗಿ ಮಿಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್ ಅಲ್ಲಿ ವರ್ಕ್ ಆಗುತ್ತೆ. ಡೇಟಾ ಆರ್ ಆಪರೇಟೆಡ್ ಬೈ ಮಿಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್ ಡೈರೆಕ್ಟ್ಲಿ. ನೆಕ್ಸ್ಟ್ ಎಕ್ಸಾಂಪಲ್ ಇಂಟಿಜರ್ ಆಗ್ಬೋದು, ಫ್ಲೋಟ್ ಆಗ್ಬೋದು, ಕ್ಯಾರೆಕ್ಟರ್ ಆಗ್ಬೋದು. ನೆಕ್ಸ್ಟ್ ನಾನ್ ಪ್ರಿಮಿಟಿವ್ ಡೇಟಾ ಅಂದ್ರೆ ದ ಡೇಟಾ ಆರ್ ಆಪರೇಟೆಡ್ by machine level instruction but indirectly. ಆಯ್ತಾ? ನೆಕ್ಸ್ಟ್ ದಿಸ್ ಡೇಟಾ ಆರ್ ಡಿರೈವ್ಡ್ ಫ್ರಮ್ ಪ್ರಿಮಿಟಿವ್. ಇವೆಲ್ಲ ಡೇಟಾ ಕೂಡ ಈ ಪ್ರಿಮಿಟಿವ್ ಡೇಟಾ ಇಂದ ಡಿರೈವ್ಡ್ ಆಗಿ ಬಂದಿದೆ. ಡಿರೈವ್ಡ್ ಅಂದ್ರೆ ಇದನ್ನೇ ಯೂಸ್ ಮಾಡಿಕೊಂಡು ಕಂಡುಹಿಡಿದಿರೋಂತ ಡೇಟಾ ಟೈಪ್ಸ್. ಆಯ್ತಾ? ನೆಕ್ಸ್ಟ್ ದಿಸ್ ಡೇಟಾ ಆರ್ ಮೋರ್ ಕಾಂಪ್ಲೆಕ್ಸ್. ಇದು ಇಂಟಿ ಫ್ಲೋಟ್ ಕ್ಯಾರೆಕ್ಟರ್ ಸಿಂಪಲ್ ಆಗಿರುತ್ತೆ. ಈ ಡೇಟಾ ಸ್ಟ್ರಕ್ಚರ್ ಇರುತ್ತೆ ತುಂಬಾ ಕಾಂಪ್ಲಿಕೇಟೆಡ್ ಅಂದ್ರೆ ಕಷ್ಟ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಎಕ್ಸಾಂಪಲ್ ಯಾವುದು? ಅರೇಸ್ ಮತ್ತೆ ಲಿಸ್ಟ್. ಆಯ್ತಾ? ಪ್ರಿಮಿಟಿವ್ ನಾನ್ ಪ್ರಿಮಿಟಿವ್ ಡಿಫರೆನ್ಸ್. ಎರಡು ಮಾರ್ಕ್ಸ್ ಕ್ವೆಶ್ಚನ್ ಬರುತ್ತೆ. ಮೆನ್ಷನ್ ದ ಡಿಫರೆನ್ಸಸ್ ಬಿಟ್ವೀನ್ ಪ್ರಿಮಿಟಿವ್ ಅಂಡ್ ನಾನ್ ಪ್ರಿಮಿಟಿವ್. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ can be operated directly by the machine. Non-primitive data structure can be operated indirectly by the machine. Next, primitive data structure example integer, char, float ಅಂತೀವಿ. ನೀವು ಫಸ್ಟ್ ಇಯರ್ ಓದಿದ್ರಿ ಏನೋ ರಿಸರ್ವ್ ವರ್ಡ್ಸ್ ಅಥವಾ ಪ್ರೀ ಡಿಫೈನ್ಡ್ ವರ್ಡ್ ಅಂತ. ನಾಲ್ಕು ಇದೆಯಾ? ರಿಸರ್ವ್ ವರ್ಡ್ ಅಥವಾ ಪ್ರೀ ಡಿಫೈನ್ಡ್ ವರ್ಡ್ ಅಂದ್ರೆ ಯಾವ್ಯಾವ? ಆಲ್ರೆಡಿ ಕಂಪ್ಯೂಟರ್ ಸಾಫ್ಟ್ವೇರ್ ಅಲ್ಲಿ ಮೊದಲೇ ಅದರ ಮೀನಿಂಗ್ ಮತ್ತೆ ಫಂಕ್ಷನ್ ನ ಡಿಫೈನ್ ಮಾಡಿದಂತ ವರ್ಡ್ಸ್ ನಾವು ರಿಸರ್ವ್ ವರ್ಡ್ ಅಥವಾ ಕೀವರ್ಡ್ ಅಂತ ಕರಿತೀವಿ. ಅವೆಲ್ಲವೂ ಕೂಡ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಗೆ ಎಕ್ಸಾಂಪಲ್. ಅದರಿಂದ ಏನಾಗುತ್ತೆ, ಮಿಷಿನ್ ಗೆ ಈಸಿಯಾಗಿ ಅರ್ಥ ಆಗುತ್ತೆ, ಡೈರೆಕ್ಟ್ ಆಗಿ ಆಪರೇಟ್ ಮಾಡುತ್ತೆ. ಆಯ್ತಾ? ನೆಕ್ಸ್ಟ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಡೇಟಾ ಆಪರೇಟೆಡ್ ಬೈ ದ ಮಿಷಿನ್ ಲೆವೆಲ್. ಅಂದ್ರೆ ಮಿಷಿನ್ ಲೆವೆಲ್ ಡೇಟಾ ಆಪರೇಟ್ ಆಗುತ್ತೆ. ಇದು ಡಿರೈವ್ಡ್ ಯಾವ್ದ್ರಿಂದ ಆಗಿರುತ್ತೆ ಅಂದ್ರೆ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಇಂದ ಡಿರೈವ್ಡ್ ಆಗಿರುತ್ತೆ. ಮತ್ತೆ ಈ ಡೇಟಾ ಸ್ಟ್ರಕ್ಚರ್ ಮೋರ್ ಕಾಂಪ್ಲೆಕ್ಸ್ ಆಗಿರುತ್ತೆ. ಎಕ್ಸಾಂಪಲ್ ಅರೇಸ್ ಮತ್ತೆ ಲಿಸ್ಟ್. ನೆಕ್ಸ್ಟ್ ಆಪರೇಷನ್ ಆನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ನಲ್ಲಿ ಇರುವಂತಹ ಆಪರೇಷನ್ಸ್ ಯಾವ್ಯಾವು ಅಂತ ಡಿಸ್ಕಸ್ ಮಾಡೋಣ. ಆಪರೇಷನ್ಸ್ ಆನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ನ ಆಪರೇಷನ್ಸ್ ಅಥವಾ ಫಂಕ್ಷನ್ ಏನೇನು ಆಪರೇಷನ್ಸ್ ಇರುತ್ತಪ್ಪ ಅಂದ್ರೆ ಫಸ್ಟ್ ಒನ್ ಕ್ರಿಯೇಟ್ ಆಪರೇಷನ್ ಇದೆ. ಈ ಬರೀ ಕ್ರಿಯೇಟ್ ಆಪರೇಷನ್, destroy operation, select operation, update operation. ನೀವು ಆಪರೇಷನ್ ಬಿಟ್ಬಿಡಿ, ನಾವು ಅದು ಬರೆಯೋಕೆ ಬೇಡಿ. ಸಿಂಪಲ್ ಆಗಿ ಕ್ರಿಯೇಟ್, ಡಿಸ್ಟ್ರಾಯ್, ಸೆಲೆಕ್ಟ್, ಅಪ್ಡೇಟ್. ಕ್ರಿಯೇಟ್ ಅಂದ್ರೆ ಏನು? ಹೊಸದಾಗಿ ಸೃಷ್ಟಿಸೋದು. ಹೀಗೆ ಬರ್ತೀರಾ. ಕ್ರಿಯೇಟ್ is used to create the new data structure. Create the new data
ಸ್ಟ್ರಕ್ಚರ್ ಅಂತ ನಾನು ಬರೀಬಹುದು, ಕ್ರಿಯೇಟ್ ದ ನ್ಯೂ ಡೇಟಾ ಅಂತ ನಾನು ಬರೀಬಹುದು. ಆಯ್ತಾ? ನೆಕ್ಸ್ಟ್ ಡಿಸ್ಟ್ರಾಯ್, delete or remove the data structure. Next, select or access the data. Select ಅಂದ್ರೆ ಏನು? ಆಯ್ಕೆ. access ಅಂದ್ರೆ ಏನು? ತಗೊಳ್ಳೋದು ಅಂತ. access ಅಥವಾ select, retrieve ಅಂದ್ರೆ ಎರಡು ಒಂದೇ. ಆಯ್ತಾ? select ಏನು ಮತ್ತೆ access the data from data structure. ಅಂತ update ಅನ್ನೋ ವರ್ಡ್ ನೀವು ಎಲ್ಲ ಸರಿ ಕೇಳ್ತೀರಾ, ಅಪ್ಡೇಟ್ ಆಗಿ ಅಂತ. ಅಪ್ಡೇಟ್ ಅಂದ್ರೆ ಏನು? ಚೇಂಜ್ ದ ಡೇಟಾ. ಅಪ್ಡೇಟ್ ಈಸ್ ಯೂಸ್ಡ್ ಟು ಚೇಂಜ್ ದ ಡೇಟಾ in data structure. ಇದು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ನ ಕೆಲಸ. ಇದನ್ನ ಎಕ್ಸಾಮ್ ಅಲ್ಲಿ ನಿಮಗೆ 3 ಮಾರ್ಕ್ಸ್ ಕ್ವೆಶ್ಚನ್, ಕಂಪಲ್ಸರಿ ಕ್ವೆಶ್ಚನ್ ಬರುತ್ತೆ. ಪ್ರಿಮಿಟಿವ್ ಆಪರೇಷನ್ಸ್ ಆನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್, ಕಾನ್ಫಿಡೆನ್ಸ್ ಫ್ರಮ್ ದಿ ಆಪರೇಷನ್ ಆನ್ ಪ್ರಿಮಿಟಿವ್. ಫಸ್ಟ್ ಒನ್ ಅದು ಕ್ರಿಯೇಟ್, ಸೆಕೆಂಡ್ ಡಿಸ್ಟ್ರಾಯ್, ಥರ್ಡ್ ಒನ್ ಸೆಲೆಕ್ಟ್, ಫೋರ್ತ್ ಒನ್ ಅಪ್ಡೇಟ್. ಕ್ರಿಯೇಟ್ ಅಂದ್ರೆ ಏನು ಮಾಡುತ್ತೆ? ಕ್ರಿಯೇಟ್ ಇಸ್ ಯೂಸ್ಡ್ ಟು ಕ್ರಿಯೇಟ್ ದ ಡೇಟಾಬೇಸ್ ನ ಕ್ರಿಯೇಟ್ ಮಾಡುತ್ತೆ. ಡಿಸ್ಟ್ರಾಯ್ is used to delete the data structure. Select is used to access the data from data structure. Update is used to change the data in a data structure. ಒಂದ್ಸಲಿ ನೀಟಾಗಿ ನೋಡಿ, ಇನ್ನೊಂದ್ಸಲಿ ಆಯ್ತಾ? ಈಗ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ನ ಡಿಸ್ಕಸ್ ಮಾಡೋಣ. ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು, ಅದ್ರ ಬರೋಂಥ ಫಂಕ್ಷನ್ಸ್ ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಯಾವ ಡಿಸ್ಕಸ್ ಮಾಡ್ತಾ ಇದೀವಪ್ಪ ಅಂದ್ರೆ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಎರಡು ವಿಧಾನ ಇದೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಎರಡು ವಿಧಾನ ಇದೆ. Non-linear data structure can be have two types. ಒಂದು linear, ಎರಡನೇದು non-linear. Non-linear data structure ಅಲ್ಲಿ ಎರಡು ವಿಧಾನ ಇದೆ. ಒಂದು linear data structure, ಇನ್ನೊಂದು non-linear data structure. What is the difference between linear and non-linear data structure? ಅಂದ್ರೆ linear data structure, in linear data are homogeneous elements. ಅಂದ್ರೆ homogeneous ಅಂದ್ರೆ ಸೇಮ್ ಟೈಪ್. ನಿಮ್ಗೆ ಏನಾದ್ರು ಇದು ಹೋಮೋಜೆನಿಯಸ್ ಅರ್ಥ ಆಗಿಲ್ಲ ಸರ್, ಹೋಮೋಜೆನಿಯಸ್ ಮೀನಿಂಗ್ ಗೊತ್ತಾಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಂಡ್ಬಿಡಿ. ಅದಕ್ಕೆ ಇನ್ನೊಂದು ಅರ್ಥ ಒಂದೇ ರೀತಿಯ ಅಂದ್ರೆ ಸೇಮ್ ಟೈಪ್ ಅಂತ ಬರಿಬೇಕಾಗುತ್ತೆ. ಏನಂತ ಬರೀತೀರಾ? ಸೇಮ್ ಟೈಪ್ ಆಫ್ ಎಲಿಮೆಂಟ್ಸ್. ಬರೆಯೋಣಲ್ಲಿ ನೋಡಿ, ಹೋಮೋಜೆನಿಯಸ್ ಅರ್ಥ ಏನು? ಸೇಮ್ ಟೈಪ್ ಆಫ್ ಎಲಿಮೆಂಟ್ಸ್. ಇಲ್ಲಿ ಲೀನಿಯರ್ ಏನಿರುತ್ತೆ? ಸೇಮ್ ಟೈಪ್ ಆಫ್ ಎಲಿಮೆಂಟ್ಸ್ ಇರುತ್ತೆ. ಡೇಟಾ ಸ್ಟ್ರಕ್ಚರ್ಸ್ ಆರ್ ಲೀನಿಯರ್ ರಿಲೇಶನ್ಶಿಪ್ ಅಂದ್ರೆ ಒಂದಾದ್ಮೇಲೆ ಒಂದು ಲೀನಿಯರ್ ಸೀಕ್ವೆನ್ಸ್ ಆಗಿ ಸ್ಟೋರ್ ಆಗಿರುತ್ತೆ, ಒಂದು ಮತ್ತೆ ಇನ್ನೊಂದು. ನಾನ್ ಲೀನಿಯರ್ ಏನಾಗುತ್ತಪ್ಪ ಅಂದ್ರೆ ಈ ನಾನ್ ಲೀನಿಯರ್ ಡೇಟಾ ಆರ್ ಕನೆಕ್ಟೆಡ್ ಮೋರ್ ದೆನ್ ಒನ್. ಒಂದೇ ಒಂದು ಡೇಟಾ ಒಂದಕ್ಕಿಂತ ಹೆಚ್ಚಿಗೆ ಕಡೆ
ಸರಿ ಕನೆಕ್ಟ್ ಆಗುತ್ತೆ. ಅಂದ್ರೆ ನಾನು 5-6 ಜನ ಜೊತೆ ಒಂದೇ ಸರಿ ಮಾತಾಡ್ತೀನಿಲ್ಲ, ನಾನು ಅನ್ನೋದೊಂದು ಸಿಂಗಲ್ ಡೇಟಾ, ನಾನು 5-6 ಜನ ಜೊತೆ ಮಾತಾಡೋದು ಕೂಡ ಏನಾಗುತ್ತೆ, ಒಂದು ಡೇಟಾ ಇಂದ 4-5 ಡೇಟಾನ ನಾವು ಕನೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್, ದ ಡೇಟಾ ಐಟಮ್ ವಿಲ್ ರೀಚ್ ಒನ್ ಐಟಮ್ ಅಟ್ ಎ ಟೈಮ್. ಅಂದ್ರೆ ಒಂದೇ ಸಲ ಜನಕ್ಕೆ ರೀಚ್ ಆಗಲ್ಲ, ಒಂದ್ಸಲಿಗೆ ಒಬ್ಬರನ್ನ ಮಾತ್ರ ರೀಚ್ ಮಾಡಬೇಕು. ಇದು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಗೂ ಮತ್ತೆ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಗೂ ಇರುವಂತ ವ್ಯತ್ಯಾಸ. ಎಕ್ಸಾಮ್ ಅಲ್ಲಿ ಇದು 1 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಮತ್ತೆ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ವ್ಯತ್ಯಾಸ ಕೇಳಿದ ಮೇಲೆ ಇನ್ನೊಂದ್ಸಲಿ ಯಾವ ರೀತಿ ಕೇಳುವ ಚಾನ್ಸಸ್ ಇದೆಯಪ್ಪ ಅಂದ್ರೆ, ಡಿಫರೆನ್ಸ್ ಬಿಟ್ವೀನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂಡ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಜ್ಞಾಪಕ ಇಟ್ಕೊಳ್ಳಿ, ಫಸ್ಟ್ ಆಪ್ಷನ್ ಯಾವುದು, ಪ್ರಿಮಿಟಿವ್ ನಾನ್ ಪ್ರಿಮಿಟಿವ್, 2 ಮಾರ್ಕ್ಸ್ ಕೇಳ್ಬೋದು. ಮಿಸ್ ಆದ್ರೆ ಲೀನಿಯರ್ ನಾನ್ ಲೀನಿಯರ್ ಕ್ವಶನ್ಸ್ ಕೇಳ್ಬೋದು. ಇದರಲ್ಲಿ ತುಂಬಾ ಪಾಸಿಬಿಲಿಟಿ ಕ್ವಶನ್ಸ್ ಇದೆ, ನಿಧಾನಕ್ಕೆ ಓದ್ಕೊಂಡು ಪಾಯಿಂಟ್ಸ್ ಅರ್ಥ ಮಾಡ್ಕೊಂಡು. ಆಪರೇಷನ್ಸ್ ಆನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ನ ಆಪರೇಷನ್ಸ್ ನ ಡಿಸ್ಕಸ್ ಮಾಡೋಣ. ಮೊದಲನೇ ಆಪರೇಷನ್ಸ್, ಯಾವ್ಯಾವ ಆಪರೇಷನ್ಸ್ ಇದೆ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂದ್ರೆ, ಟ್ರಾವರ್ಸಲ್, ಇನ್ಸರ್ಷನ್, ಡಿಲೀಷನ್, ಸರ್ಚಿಂಗ್, ಸಾರ್ಟಿಂಗ್, ಮರ್ಜಿಂಗ್. ಟ್ರಾವಲ್ಸಲ್ ಅಂದ್ರೆ ಏನಪ್ಪ, ಟ್ರಾವಲ್ಸ್ ಅಂತ ಬಸ್ ಕೇಳಿದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅಡ್ಡಾಡೋದನ್ನ ಟ್ರಾವಲ್ಸ್ ಅಂತ ಹೇಳ್ತೀವಿ, ಆಯ್ತಾ. ಸರ್ಚ್, ಇನ್ಸರ್ಷನ್ ಅಂದ್ರೆ ಸೇರಿಸೋದು, ಡಿಲೀಟ್ ಅಂದ್ರೆ ರಿಮೂವ್ ಮಾಡೋದು, ಸರ್ಚ್ ಅಂದ್ರೆ ಹುಡುಕೋದು, ಸಾರ್ಟ್ ಅಂದ್ರೆ ಜೋಡಿಸೋದು, ಮರ್ಜ್ ಅಂದ್ರೆ ಜಾಯಿನ್ ಮಾಡೋದು. ಇದು ಕನ್ನಡ ಮೀನಿಂಗ್ ಹೇಳಿದ್ವಿ. ಈ ಡೆಫಿನಿಷನ್ ಎಂತ ಬರೀಬೇಕಂದ್ರೆ, ಸಾರ್ಟಿಂಗ್ ಅಂದ್ರೆ ಟ್ರಾವಲ್ಸ್ ಅಂತ ಬರ್ತೀರಾ, ಈಸಿಯೇ process of accessing element. Is a process of accessing element. Each element one by one. Next, insertion. Insertion ಅಂದ್ರೆ ಏನು? Insertion is a process of inserting a element. Next, deletion is a process of deleting a element. Delete ಮಾಡೋದು. Searching ಅಂದ್ರೆ is a process of search or ಇನ್ನೊಂದು ಹೇಳೋದು find the element. Sorting ಅಂದ್ರೆ is a process of arrange the element. Merging andre is a process of joining the elements in a data structure. ಇನ್ನೊಂದ್ಸಲಿ ಹೇಳೋಣ. Traversal ಅಂದ್ರೆ is a process of accessing element, each element one by one. Next, insertion ಅಂದ್ರೆ is a process of inserting a element. Insert ಅಂತ ಬಿಡಿಯೋದು ಒಂದೇ ವರ್ಡ್, inserting a element. Deletion ಅಂದ್ರೆ is a process of deleting a element. Searching ಅಂದ್ರೆ is a process of search or find the element. Sorting ಅಂದ್ರೆ is a process of arrange the element. Merging ಅಂದ್ರೆ is a process of joining the element. ಇದು ನಿಮ್ಮ ಆಪರೇಷನ್ಸ್ ಯಾವುದು, ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ನ ಆಪರೇಷನ್ಸ್ ಆನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಅದರಲ್ಲಿ ನೀವು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಸ್ಟ್ ಒನ್ ಯಾವುದು, ಟ್ರಾವರ್ಸಲ್, ಇನ್ಸರ್ಷನ್, ಡಿಲಿಷನ್, ಸರ್ಚಿಂಗ್, ಸಾರ್ಟಿಂಗ್, ಮರ್ಜಿಂಗ್. ಟ್ರಾವರ್ಸಲ್ ಅಂದ್ರೆ ಇಂಪಾರ್ಟೆಂಟ್ ಅಕ್ಸೆಸಿಂಗ್ ಎಲಿಮೆಂಟ್, ಸರ್ಚಿಂಗ್ ಅಂದ್ರೆ ಇನ್ಸರ್ಷನ್ ಅಂದ್ರೆ ಇನ್ಸರ್ಟಿಂಗ್, ಡಿಲಿಷನ್ ಅಂದ್ರೆ ಡಿಲೀಟಿಂಗ್, ಸರ್ಚಿಂಗ್ ಅಂದ್ರೆ ಸರ್ಚ್ ಆರ್ ಫೈಂಡ್,
ಸಾರ್ಟಿಂಗ್ ಅಂದ್ರೆ ಅರೇಂಜ್, ಮರ್ಜಿಂಗ್ ಅಂದ್ರೆ ಜಾಯಿನ್ ಆರ್ ಕಂಬೈನ್ ಅಂತ ಬರೆಯೋದು. ಜಾಯಿನ್ ಆರ್ ಕಂಬೈನ್ ದ ಎಲಿಮೆಂಟ್. ಇದು ನಿಮ್ಮ ಪ್ರಿಮಿಟಿವ್ ಇದು ನಿಮ್ಮ ಆಪರೇಷನ್ಸ್ ಆನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ನೆಕ್ಸ್ಟ್ ಕ್ಲಾಸ್ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡೋಣ.